ಲೋಕಸಭಾ ಚುನಾವಣೆಗೆ ಈಗಾಗಲೇ ರಣಕಹಳೆಯ ಮೊಳಗಿದ್ದು ಮಂಡ್ಯ ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಅಬ್ಬರದ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವತ್ತು ಸೋಮನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಚಾರ ಕಾರ್ಯ ನಡೆಸಿದ ನಿಖಿಲ್ ಪಟಾಕಿ ಸಿಡಿಸುವ ಮೂಲಕ ಅವರಿಗೆ ಸ್ವಾಗತ ಕೋರಲಾಯಿತು. ಇನ್ನು ಇದೇ ವೇಳೆ ಮಾತನಾಡಿದಂಥ ನಿಖಿಲ್, ದುಡ್ಡು ಅವರ ಹತ್ರ ತಗೊಂಡು ವೋಟ್ ನಮಗೆ ಹಾಕಿ ಅಂತ ಪಕ್ಷೇತರ ಅಭ್ಯರ್ಥಿಯೊಬ್ಬರು ಹೇಳ್ತಾರೆ. ಮಂಡ್ಯದ ಜನ ಸ್ವಾಭಿಮಾನಿಗಳು, ಅವರು ದುಡ್ಡಿಗಾಗಿ ಮಾರಿಕೊಳ್ಳುವವರಲ್ಲ. ನಾನು ಯಾರ ಬಗ್ಗೆಯೂ ಕೀಳಾಗಿ ಮಾತನಾಡಲ್ಲ, ಅಭಿವೃದ್ಧಿ ಅಷ್ಟೇ ನನಗೆ ಮುಖ್ಯ ಅಂತ ಹೇಳಿದ್ದಾರೆ. ನಮಸ್ಕಾರ. ನಿನ್ನೆ ದಿನ ನಾನು ತಮ್ಮಣ್ಣ ಸಾಹೇಬ್ರ ಹಾಗೂ ರತ್ನ ಸಿದ್ದರಾಜ್ ಮೂರು ಜನ ಏನು ಮದ್ದೂರು ತಾಲೂಕಿನ ಹಲವಾರು ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೇವೆ. ಅಲ್ಲಿನ ತಾಯಂದ್ರುಗಳು ಹಲವಾರು ವಿಚಾರಗಳನ್ನ ನನ್ನ ಹತ್ರ ಪ್ರಸ್ತಾಪ ಮಾಡಿದ್ದಾರೆ. ಈ ಒಂದಷ್ಟು ವಿಷಯಗಳನ್ನ ನನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಸಾಹೇಬರಿಗೆ ಹಾಗೂ ತಮ್ಮಣ್ಣ ಸಾಹೇಬರ ಒಂದು ನೇತೃತ್ವದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಡುವಂಥ ಒಂದು ಜವಾಬ್ದಾರಿ ನನ್ನ ಮೇಲಿದೆ. ನನ್ನ ಜವಾಬ್ದಾರಿನ ಸಂಪೂರ್ಣವಾಗಿ ಮಾತು ಕೊಟ್ಟಂತೆ ನಡ್ಕೋತೀನಿ ಅಂತ ಒಂದು ವಿಚಾರವಾಗಿ ಇವತ್ತು ಸಂಪೂರ್ಣ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. 70 ವರ್ಷಗಳ ನಂತರ ಕೂಡ ಸೋಮನಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿಯನ್ನು ಕಂಡಿರಲಿಲ್ಲ. ಆ ಅಭಿವೃದ್ಧಿಯನ್ನು ನೀವು ಏನು ಹೇಳ್ತೀರಿ ಅದೆಲ್ಲವೂ ಕೂಡ ಮಾಡಿದ್ದೀವಿ. ಸರ್ಕಾರದೊಂದಿಗೆ ನೀವು ಕೈಯಲ್ಲಿ ಘೋಷಣೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಏನ್ ಸಾಕ್ಷಿ ಇದೆ. ನಾನು ಹೇಳೋದು ನೋಡಿ, ಆರೋಪಗೆ ಉಳಿಯುತ್ತೆ ಹೊರತು ಸಾಕ್ಷಿ ಪ್ರೂವ್ ಮಾಡಬೇಕಾಗತ್ತೆ. ಯಾಕಂದ್ರೆ ಇಷ್ಟು ಕೇವಲವಾಗಿ ಮಾತಾಡುವಂಥದ್ದು ನನ್ನ ಪ್ರಕಾರ ಇದು ಸರಿಯಲ್ಲ. ಅದರಲ್ಲೂ ಒಂದು ಹೆಣ್ಣುಮಗಳ ಬಗ್ಗೆ ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡ್ತಾ ಇರುವಂಥ ಒಂದು ಅಧಿಕಾರಿ, ಅವ್ರ ಬಗ್ಗೆ ಅವರು ಇವತ್ತು ಹೆಣ್ಮಗಳೇ, ನಮ್ಮ ಪಕ್ಷೇತರ ಅಭ್ಯರ್ಥಿ ಯಾರಿದ್ದಾರೆ ಅವರು ಹೆಣ್ಮಗಳೇ. ಹೆಣ್ಮಗಳಿಗೆ ಈ ರೀತಿ ಅಗೌರವ ತಗೊಂಬರೋಂಥ ರೀತಿಯಲ್ಲಿ ನಾವು ಯಾರು ನಡ್ಕೋಬಾರ್ದು. ದಯವಿಟ್ಟು ಇದನ್ನು ಅವ್ರಿಗೆ ದಯವಿಟ್ಟು ಮನವರಿಕೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಹೇಳಕ್ಕೇನು ಸರ್, ಏನು ಬೇಕಾದರೂ ಹೇಳ್ಬೋದು. ಏನು ಸಾಕ್ಷಿ ಇದೆಯಂತೆ ಅದನ್ನೇ ನಾನು ಹೇಳ್ತಾರೆ. ದಯವಿಟ್ಟು ಒಂದು ಅಧಿಕಾರಿ ಮೇಲೆ ನೀವು ಆರೋಪ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ. ಸುಮ್ಮನೆ ಅಷ್ಟು ಸುಲಭವಾಗಿ ಆರೋಪ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಸಾಕ್ಷಿ ತೋರಿಸಿ ಏನಿದೆ ಅಂತದ್ದು ನೋಡಿ. ಏನಾದರೂ ಸಮಸ್ಯೆಗಳಿದ್ರೆ ಚುನಾವಣೆ ಅಧಿಕಾರಿಗಳು ಈ ಒಂದು ವಿಷಯವಾಗಿ ಕ್ರಮ ಕೈಗೊಳ್ತಾರೆ. ಹಾಗಾಗಿ ಇದ್ರ ಬಗ್ಗೆ ನಾನೇನು ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ. ಅವ್ರ ಆರೋಪಗೆ ಉಳಿಯುತ್ತೆ ಅಷ್ಟೇ ಹೇಳಿ. ಯಾರು ಸರ್ ಬೆಂಗಳೂರು ಚೂರಿ ಹಾಕುವಂತ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ನಾವು ನೇರ ಮತದಾರ ಪ್ರಭುಗಳ ಹತ್ರ ಹೋಗಿ ಇವತ್ತಿನವರೆಗೂ ನಾನು ಏನಾದರೂ ಒಂದು ಮಾತು ಮಾತಾಡಿದ್ದೀನ ಯಾರ ಬಗ್ಗೆ ಏನಾದರೂ ನೇರ ನಾನು ಹೋಗಿ ಮತದಾರ ಪ್ರಭುಗಳಿಗೆ ನನ್ನ ಅಭಿವೃದ್ಧಿಯ ವಿಚಾರವಾಗಿ ನನ್ನ ಸರ್ಕಾರ ಇಲ್ಲಿಯವರೆಗೂ 9 ತಿಂಗಳಲ್ಲಿ